ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಾನೊಂದು ಇವತ್ತು ಇಂಟ್ರೆಸ್ಟ್ ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ. ನಾನು ಅಲ್ಲಿ ಅಮೇರಿಕಾದಲ್ಲಿ ತೋಟ ಮಾಡಿ ಬಂದಿದ್ನಲ್ಲ, ಎಲ್ಲ ಇವಾಗ ಈ ಥರ ಕಾಯಿ ಆಗ್ತಾಯಿದೆ ಅಂತ ನನ್ನ ಮಗಳು ಎಲ್ಲ ಒಂದೊಂದೇ ಕಟ್ ಮಾಡಿ ಒಂದೊಂದೇ ವೀಡಿಯೋ ಮಾಡಿ ನನಗೆ ಕಳಿಸ್ತಾ ಇದ್ದಾಳೆ. ಅಮ್ಮ ಖುಷಿ ಪಡು, ನೀ ಮಾಡಿ ಹೋಗಿದ್ದೀಯಲ್ಲ ಅಂತ. ಹಾಗೆ ನಿಮಗೂ ಎಲ್ಲ ತೋರಿಸೋಣ ಅಂತ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮದು ತೋಟ ಎಲ್ಲಿವರೆಗೆ ಬಂತು ಅಂತ. ನಾನು ಇವಾಗ ಬಂದು 15 ದಿನ ಆಯಿತು. ಈಗ ಚೆನ್ನಾಗಿ ಮುಗಿತಾ ಬಂತಂತೆ. ಇನ್ನೇನು ಅಲ್ಲಿ ಚಳಿಗಾಲ ಬರ್ತಾಯಿದೆ. ಇನ್ಮೇಲೆ ಎಲ್ಲ ಹೋಗ್ಬಿಡುತ್ತೆ, ಎಲ್ಲ ಗಿಡಗಳು ಹೋಗ್ಬಿಡುತ್ತಂತೆ ಮಂಜು ಬಿದ್ದು. ನೋಡಿ, ಇದು ಸೋರೆಕಾಯಿ ಮಾಡಿದ್ದಕ್ಕೇನು ಮೋಸ ಇಲ್ಲ. ಎಲ್ಲ ಹಾಗಲಕಾಯಿನೂ ಇಷ್ಟೇ ಚಿಕ್ಕದಿತ್ತು, ಗಿಡ ಬರುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ನಾನು. ಬಂದಿತ್ತು ನೋಡಿ. ಇದು ಕುಂಬಳಕಾಯಿ, ವೈಟ್ ಕುಂಬಳಕಾಯಿ. ಇದು ನಾವೇ ಬೀಜ ತಂದು ಗಿಡ ಮಾಡಿದ್ದು. ಟೊಮೆಟೊ ಅಂತೂ ಅದು ಎಷ್ಟು ಕೊಯ್ದಿದ್ದೀವಿ ಅಂದರೆ, ಇವಾಗ ಕೊನೆಯಲ್ಲಿ 1-2 ಇತ್ತು. ಅಮ್ಮ ಅದನ್ನು ಕೊಯ್ತೀನಿ ಅಂತ ನನ್ನ ಮಗಳು ಖುಷಿಯಲ್ಲಿ ಎಲ್ಲ ಕೊಯ್ದು ಒಂದು ಬ್ಯಾಸ್ಕೆಟಿಗೆ ಹಾಕಿ ವೀಡಿಯೋ ಮಾಡಿ ನೀನು ಯೂಟ್ಯೂಬ್ಗೆ ಹಾಕು ಅಂತ ಕಳಿಸಿದ್ದಾಳೆ. ನನಗೇನೋ ಖುಷಿಯೋ ಖುಷಿ. ನೋಡಿ, ನಾವು ಮನಸ್ಸೊಂದಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಮಾಡಿದರೆ ಒಂದು ದೇವರು ತಕ್ಕ ಫಲ ಕೊಡ್ತಾನೆ ಅಂತ ಹೇಳಿ ನನಗೆ ಈ ತೋಟನೇ ಸಾಕ್ಷಿ. ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂದ್ಕೊಂಡು ನಾನು ಮನಸ್ಸು ಮಾಡಿಲ್ಲ ಅಂದರೆ ಇಷ್ಟ ಆಗೋದೇ ಇಲ್ಲ. ಚೆನ್ನಾಗಿ ತರಕಾರಿ ತಿಂದಿದ್ದಾರೆ ನನ್ನ ಮಕ್ಕಳು, ಅದೇ ನನಗೊಂದು ಖುಷಿ ಆಗ್ತಾಯಿದೆ. ನನ್ನ ಮಕ್ಕಳಿಗೋಸ್ಕರನೇ ಮಾಡೋದಲ್ವ ಎಲ್ಲರೂ. ಅದೇ ಚೆನ್ನಾಗಿ ನೋಡಿ. ಇನ್ನು ನಾನು ಇಲ್ಲಿ ಬೆಂಗಳೂರಲ್ಲಿ ಈಗ ಎಲ್ಲ ಗಿಡ ಹಾಕಿದ್ದೀನಿ. ಬಸಳೆ ಸೊಪ್ಪು, ಹೂವಿನ ಗಿಡ ಎಲ್ಲ. ನನ್ನದೊಂದು ಹಾಬಿ ಅದು. ಯಾವಾಗಲೂ ನನ್ನ ಮಗಳು ವೀಡಿಯೋ ಮಾಡಿ ತೋರಿಸ್ತಿದ್ದಾಳೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ನೋಡಿ. ನೀವು ಪಾಟ್ ಒಳಗೂ ಸಹ ಬೆಳಿಬೋದು. ಇದಂದರೆ ಭೂಮಿ ಮೇಲಲ್ವಾ ಪಾಟ್. ಅಲ್ಲಿ ಕಂಪೋಸ್ಟ್, ಅಲ್ಲಿ ಇದು ಮಣ್ಣು ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗ್ತೀನಿ. ನೀವು ನೋಡಿ, ಕೊನೆಯ ತನಕ ನೋಡಿ, ಕಮೆಂಟ್ಸ್ ಹಾಕಿ, ತೋಟ ಹೇಗಾಯ್ತಂತ ಖುಷಿಪಡಿ.